बोलो भारत माता की महात्मा बसवेश्वर ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂತಹ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಬಹಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಯಪುರದಲ್ಲಿ. ಆದ್ರೆ ಈ ವರ್ಷ ನಮ್ಮ ನಂದು ಗಡಿಗೆಯವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆ ಅಂದಾಗ ಹಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವ್ರ ಜಯಂತಿಯ ರೀತಿಯಲ್ಲಿ ಆಚರಣೆ ಮಾಡಲಿಕ್ಕೆ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತ ಕೃತಜ್ಞತೆ ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂತ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ, ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಕುಪ್ಪಂದ್ ಅವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ, KGF ಗಣೇಶ್ ಅವರಿಗೆ ವಿಜಯಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಮುಖಂಡರೇ, ಹಿರಿಯರೇ, ಅಣ್ಣ ತಮ್ಮಂದ್ರೆ, ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೆ, ಇವತ್ತು ಇಲ್ಲ ಭಾಷಣ ಮಾಡಕ್ ಬಿಡ್ರಿ, ಅದು BRP ಹಿಂದ್ಗಡೆ ಮಾಡೋರಂತ. ಇನ್ನು ಮ್ಯಾಗ ನಮ್ಮದೇ 2028 ಕರ್ನಾಟಕದಾಗ ಭಗವಾನ್ ರಾಜ ಬರ್ತದೆ. ಎಲ್ಲಾರು ಕೊಡಿ ಭಗವಾನ್ ರಾಜ ತರ್ತಿರಲ್ಲ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತಿರಲ್ಲ. ಪಾಕಿಸ್ತಾನಕ್ಕೆ ಮೆಟ್ಲು ಹೊಡಿಯೋದಕ್ಕೇನು ಪೊಲೀಸರ ಅಬ್ಜೆಕ್ಷನ್ ಇಲ್ಲಲ್ಲ. ಹಾ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರಿ, ಕರ್ನಾಟಕದಾಗ ಬೊಗ ಜಂಡ ಹಾರಿಸವ್ರಿ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ, ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕ್ಬೇಕು. ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗ ನೀವು ಕೇಸ್ ಹಾಕಿದ್ರಲ್ಲ, ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದಷ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್. ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭು ರಾಜೆ ಅದಾರೆ,
ನಾವು ಚಾವಾದೀವಿ, ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನ ಅಂಜಿಸ್ಲಾಕ್ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನ್ ಚಪ್ಪಲಿಲ್ಲ ನನ್ನ ಫೋಟೋ ಕೊಡದಿರಲ್ಲ. 28ರ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡ್ಸೋಂತ ಕಾಲ ಬರ್ತದ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೂಲವಾದಿ ಆಗೈತತ್. ಮೂಲವಾದಿ ಅವ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನ? ನಾಪತ್ತೆಗಾನ. ಈಗ ಅಂತವ್ರಿಗೆ ಅಂಜು ಮಕ್ಳು ನಾವದೀವ. ನಾವು ಅಂಜುವುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ ಬರಬೇಡ್ರಿ. ಏನ್ ನೀವು ಆಕ್ಷನ್ ತಗೋರಿ. ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗಿವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕುಡಿಸ್ತಿರತ್ತಿರಲ್ಲ, 1 ಲಕ್ಷ ಜನ ಬಿಜಾಪುರ ಕೊಡ್ರಿ. ಬಗಲ ಜೆಂಡಾ ತಗೊಂಡಾಗಿರ್ತೀವಿ. ಯಾರು ಏನ್ ಮಾಡಂಗಿದ್ರೆ ನೋಡ್ತೀವಿ ನಾವು. ಇನ್ನು ಯಾವ್ದಾರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರ ನೀವೆಲ್ಲಾರ ತಯಾರಾಗ್ರಿ. ಬರೋಬ್ಬರಿ ಮಾಡೋದು. ಅದಕ್ಕೆ ಆಟ ತೆಗಿದೆ. ಈ ದೇಶದ ಅನ್ನ ತಿತ್ತಿರಂದ್ರ ಈ ದೇಶಕ್ಕೆ ಋಣ ಇರ್ಬೇಕು. ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರು ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರೆ ಹಾಕ್ರಿ. ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ? ಹಾಕ್ರಿ. ಐ ಆಮ್ ರೆಡಿ. ಈ ರೀತಿ ನಮ್ಮನ್ನ ಎಲ್ಲರೂ ಅಂಜಿಸಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ಅಡ್ಡಾಡ್ಲಕತ್ತೀನಿ ನಾನು. ಬೀದರ್ನಲ್ಲಿ ಅಡ್ಡಾಡಿದೆ, ಕಲಬುರಗಿ ಹೋಗಿದ್ದೆ, ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ, ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ. ಎಲ್ಲಿ ಹೋದ್ರು ಸಣ್ಣ ಹಳ್ಳಿ ಐತೆ ಅಂದ್ರೆ 1000ದಿಂದ 1200 ಸೇರ್ಲಾಕತ್ತಾರ ಮಂದಿ. ಇಲ್ಲಿ ಒಂದು ತಿಂಗಳಿಂದ ಒಬ್ರು ಮಾಡಿದ್ರು 25,000 ಮಂದಿ ಇದ್ರು ಅಂತ ಹೇಳಿದ್ರು. ಸ್ಟೇಜ್ ಮುಂದೆ ಮಂದಿನೇ ಇರಲಿಲ್ಲ. ನೋಡಿರಲ್ಲ ಹೆಂಗಾಗ್ಯಾವ ಕಾರ್ಯಕ್ರಮಗಳು. ಅದಕ್ಕೆ ಬಂಧುಗಳೇ, ಬಿಜಾಪುರದವ್ರು ಯಾರು ಅಂಜಬೇಡ್ರಿ. ನಾ ಇರುತ್ತನ ಏನೋ ಅಂಜತಕ್ಕದೆಲ್ಲ. ಎಲ್ಲ ನೀವು ಏನೇ ಸುಳ್ಳು ಕ್ರಿಮಿನಲ್ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಹೊರಗೆ ತರುವಂತ ತಾಕತ್ತಿ ಯತ್ನಾಳ್ ಬಸವರಾಜ್. ನಾವು ದೇಶಕ್ಕಾಗಿ ಮಾತಾಡ್ತಾ ಇದ್ದೀವಿ. ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ. ನಾವು ಈ ದೇಶದ ಅನ್ನ ತಿಂದು ಬೇರೆ ದೇಶದ ತಾಯಿಗಂಟ ಅಲ್ಲ. ಅದಕ್ಕೆ ನಾವು ಮಹಾತ್ಮ ಬಸವೇಶ್ವರರು ನಮ್ಮವ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಮ್ಮವ್ರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮವ್ರೆ. ಮುಂದೊಬ್ಬರು ಬರೋರು ಅದಾರ. ಯಾರು? ಸಾಕು. ಯಾರಿಗೆ ಹೋಗಿ ಮುಟ್ಬಿಡ್ತು ಗೊತ್ತಿಲ್ಲ. ಅದಕ್ಕೆ ಯಾರು ಏನು ಅಂಜಬೇಡ್ರಿ. ಚಾಮರಾಜನಗರನಿಂದ ಹಿಡಿದು ಬಿದರ್ ತನ ಈ ಸಲ ಹಮ್ ಭಗವಾ झंडा फहराएंगे.
ಒಬ್ರು ಇಂಟ್ ಅಧಿಕಾರಿ ಹೇಳ್ತಿದ್ರತ್ತ ಒಬ್ಬ MLA ಮನೆ ಹೋದಾಗ, ಯತ್ನಾಳು ಬರೀ ಉತ್ತರ ಕರ್ನಾಟಕದಲ್ಲಿ ಇಲ್ಲಪ್ಪ, ಚಾಮರಾಜನಗರನಾಗನು ಮೈಸೂರಿನಾಗನು ಅವನ ಅಭಿಮಾನಿ ಅದಾರ, ಅವ ಬಂದು ಭಾಷಣ ಮಾಡಿದ್ರೆ ಒಂದು MLA 15ರಿಂದ 20 ಸಾವಿರ ಓಟ್ ಹೆಚ್ಚಾಗ್ತಾವ ಅಂತೇಳಿ ಒಬ್ರು ಹಿಂದ ಅಧಿಕಾರಿಗಳು ಆಗ್ತದೆ. ಅಂತ ಶಕ್ತಿ ಇವತ್ತೆಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಇಲ್ಲಿ ಬಂದಾಗ ಏನಿಲ್ಲ ಒಬ್ಬ ಆಟ ಕಡಿಲಕತ್ತಿದ್ದ ಈ ಎಗಸಿ ಒಳಗ ಅವನೇನು ಕೈ ಕಡದದ್ದು ಉದಾಹರಣೆ ಇತ್ತು. ಶಿವಾಜಿ ಮಹಾರಾಜರದ್ದು ಬಿಜಾಪುರ ಇತಿಹಾಸ ಇದೆ. ಆ ಬಿಜಾಪುರ ಭೂಮಿಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾರ್ದೋ ನಾ ಚಮಚಾಗಿರಿ ಮಾಡಿ ಭಾಷಿಸಂ ಮಾಡಿ ನಾನು MLA ಆಗಿಲ್ಲ. ನಾನು ಪ್ಯೂರ್ ಹಿಂದೂಗಳ ಓಟ್ ಮ್ಯಾಗ MLA ಆಗೀನಿ. ನನಗೆ ಯಾರ್ದು ನಾನು ಪ್ಯೂರ್ ಭಗವಾ ಜೆಂಡಾ ಮ್ಯಾಗ ಓಟ್ ಆಗೀನಿ. ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ ನಾನು MLA ಆಗೀನಿ. ಬಂಧುಗಳೇ, ಇವತ್ತಿನಿಂದ ಯಾರು ಎಲ್ಲ ದಯವಿಟ್ಟು ಬಂಧುಗಳೇ, ಇವತ್ತ ದೇಶ ಬಹಳ ಗಂಡಾಂತರಿಕರ ಐತಿ. ಪಾಕಿಸ್ತಾನ ಯುದ್ಧ ಆಗುವ ಸಂಭವ ಐತಿ. ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರ್ಯಾರು ದೇಶದ್ರೋಹಿ ಘೋಷಣೆ ಕೊಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ರಿ. ನಮಗೂ ಒಂದು ವಾಟ್ಸಪ್ನಾಗ ಕೊಟ್ಟು ಕಳಿಸ್ರಿ. ಪೊಲೀಸರ ಅಧಿಕಾರಿ ಏನೋ ಅದ್ರ ಮ್ಯಾಗ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಹೆಂಗೆ ಅವ್ರಿಗೆ ಕೋರ್ಟಿನಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು, ನಾವೆಲ್ಲ ಮಾಡ್ತೀವನಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಒಂದು ವೇಳೆ ಇವತ್ತು ನಮ್ಮ ಕೂಡಲ ಸಂಗಮದ ಶ್ರೀಗಳಂತ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಪಾರ್ಲಿಮೆಂಟ್ನಲ್ಲಿ ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂಡಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾಗ ನಾವೆಲ್ಲ ಅವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ, ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆಯ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಬಾಯ್ ಕೇಳ್ತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆಕ್ಷನ್ಕ ರಿಯಾಕ್ಷನ್ ಇರ್ತದೆ. ಅದಕ್ಕ ಭಾಳ ಮಂದಿ ಹೇಳ್ತಾರ ನನಗ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರ ಕಡೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾ ಬಂದು ನಿಂದ್ರಲಾಕ ತಯಾರದೀನಿ. ನಾ ಬರೇ ಭಗವಾ ಜೆಂಡ ಹಿಡ್ಕೊಂಡು ಹೊಂಟಾದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಕ್ಷೆ ಸಿಗ್ಬರ್ತಾವ. ಪಿಕ್ಚರ್ ಬಾಕಿ ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೂಡ್ಸ್ಲಿಕ್ಕಂದ್ರ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ ಜನ ನನಗ 2 ಇಲೆಕ್ಷನ್ ಹೆಂಗ್ ಆರಿಸ್ತಂದ್ರ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು. ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತಲ್ಲ ಬಿಜಾಪುರ ಕೇಸರಿಮಯ ಆಗೈತಲ್ಲ. ಈ ಲೈಟ್ ಕಮ್ಮಿ ಯಾವನಿಗಾರಿ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದವಾಗನೇ ಈ ಕೇಸರಿ ಮಾಡಿ ಬಿಜಾಪುರ. ನೀವು ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನನ್ನ ಹುರಿದು ಬಂದೆ ಅಂದ್ರಲ್ಲಿ ಆರಿಸ್ಕೊಡುದು ಯಾರು? ಎಸ್, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್.